ಲಾರಿಗಳು ನೋಡಿ, ಹಿಂದ್ಗಡೆ ಲೈಟ್ ಇಲ್ಲ ಲಾರಿಗಳಿಗೆ. ಅಜ್ಜಾ ಹಿಂದ್ಗಡೆ ನೋಡ್ಕೊಂಡಿದ್ವಿ, ನಾಯಿ ಹೋಯ್ತು ನೋಡಿರ್ಬೇಕು ನೋಡಿ. ಎಲ್ಲ ವೀಕ್ಷಕರೇ ನಮಸ್ಕಾರ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೈಟ್ ವ್ಲಾಗ್ ಮಾಡಲಿಕ್ಕೆ ಬಂದಿದ್ದೀನಿ ಇವಾಗ. ಆದರೆ ರೋಡ್ ಮಾತ್ರ ಏನು ಕಾಣ್ತಾನೆ ಇಲ್ಲ. ಹೆಲ್ಮೆಟ್ ಹಾಕೊಂಡಿದ್ದೀನಿ, ಒಂದು ಹೆಲ್ಮೆಟ್ ಗ್ಲಾಸ್ ಏನಿದೆ ಅದು ಕೂಲಿಂಗು, ಅದರಿಂದ ಕಾಣೋದಿಲ್ಲ ಅಂತ ಜಾಸ್ತಿ ಕಾಣೋದಿಲ್ಲ ಅಂತ ಏನಿಲ್ಲ, ಒಂದು 50% ಕಾಣ್ತದೆ. ಆದರೆ ಹಿಂದ್ಗಡೆ ಯಾವುದಾದ್ರೂ ದೊಡ್ಡ ಗಾಡಿ ಇದ್ದರೆ ಹೆಡ್ಲೈಟ್ ಎಲ್ಲ ಇದ್ಬಿಟ್ರೆ ಚೆನ್ನಾಗಿ ಕಾಣ್ತದೆ. ನಮ್ಮ ಹೆಡ್ಲೈಟಿಂದ ಎಷ್ಟೇನು ಕಾಣಲ್ಲ. ಮುಂದ್ಗಡೆ ನಾಯಿಗೆ ಎಲ್ಲ ಬಂದರೆ ಒಂದು ಸಲ ಸಡನ್ನಾಗಿ ಕಾಣಲ್ಲ, ಹತ್ತಿರ ಬಂದ ಮೇಲೆ ಕಾಣ್ತದೆ. ನೈಟ್ ಲಾಗ್ ಮಾಡ್ಲಿಕ್ಕೆ ಮಾತ್ರ ಮಸ್ತಾಗುತ್ತೆ. ಮಾತಾಡ್ತಿರೋದು ಮಾತ್ರ ಯಾವ ಥರ ಬರ್ತಿದೆ ಏನೋ ಗೊತ್ತಿಲ್ಲ. ನಾನು ಭೂತದ ಥರ ನಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು. ಆಟೋ ಡ್ರೈವರ್ ಓವರ್ಟೇಕ್ ಮಾಡ್ಕೊಂಡು ಹೋದ್ರು. ನಾನು ತುಂಬಾ ಸ್ಲೋ ಆಗಿದ್ದೀನಿ, ಎಂತಕ್ಕಂದರೆ ರೋಡ್ ಜಾಸ್ತಿ ಕಾಣ್ತಿಲ್ಲ. ಅದರಿಂದ ಡೇ ಟೈಮ್ ಆದರೆ ಫಾಸ್ಟಾಗಿ ಬರ್ಬೋದಿತ್ತು. ಇವತ್ತು ನಾನು ಯೂಸ್ ಮಾಡ್ತಿರೋ ಮೈಕ್ ಬೇರೆದು. ಇಷ್ಟು ದಿನ ಬೇರೆ ಲೋಕಲ್ ಮೈಕ್ ಯೂಸ್ ಮಾಡ್ತಿದ್ದೆ, ಆದರೆ ಲೋಕಲ್ ಮೈಕಿಂದು ಬೆಟರ್ ಅನಿಸ್ತು ನನಗೆ. ವಯಸ್ಸೆಲ್ಲ ನೋಡಿದ್ರೆ ಆದರೆ ನೋಡಬೇಕು. ಈಗ ಶೂಟ್ ಮಾಡ್ತಿದ್ದೀನಿ, ಈ ಕಡೆಯಿಂದ ಒಳಗೆ ಹೋಗ್ಬೇಕು ಇವಾಗ. ಅಜ್ಜಾ ಹಿಂದ್ಗಡೆ ನೋಡ್ಕೊಂಡಿದ್ವಿ, ಎರಡೆರಡು ಹಂಪ್ ಮಾಡಿಬಿಟ್ಟಾರೆ. ಅದು ಬಿಟ್ಟು ಇನ್ನೊಂದು ದೊಡ್ಡ ಹೊಂಡ ಇದೆ. ಯಾರಿಗೂ ಹೋಗೋದು ಇಲ್ಲ. ಲೇಡೀಸ ಜೆಂಟ್ಸ ಅಂತಲೂ ಗೊತ್ತಾಗಿಲ್ಲ. ಈ ರೋಡ್ನಲ್ಲಿ ಅಷ್ಟೇನಿಲ್ಲ, ಹೊಂಡಗಳೇ ರಾಸಿ, ಕರೆಕ್ಟಾಗಿ ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಇಲ್ಲ. ಇವತ್ತು ನೋಡಿ ಡ್ಯಾಶ್ ಬೋರ್ಡ್ ಹೆಂಗೆ ಕಾಣ್ತಾ ಇದೆ. ಒಂದು ಪ್ರಾಬ್ಲಮ್ ಏನಂದರೆ, ಮೊಬೈಲಲ್ಲಿ ವಿಡಿಯೋ ಮಾಡಿದ್ರೆ ಡ್ಯಾಶ್ ಬೋರ್ಡ್ ಕಾಣಿಸಿದ್ರೆ ಮುಂದ್ಗಡೆ ರೋಡ್ ಕಾಣಲ್ಲ. ಮುಂದ್ಗಡೆ ರೋಡ್ ಕಂಡ್ರೆ ಡ್ಯಾಶ್ ಬೋರ್ಡ್ ಕಾಣಲ್ಲ, ಅದೇ ಪ್ರಾಬ್ಲಮ್ಮು. ಮುಂದ್ಗಡೆ ಗಾಡಿ ಬರೋ ಗಾಡಿ ಎಲ್ಲ ಹೈ ಮಾಡ್ಕೊಂಡು ಬರ್ತವೆ, ಹೈ ಬೀಮ್ ಹಾಕ್ಕೊಂಡು. ಈ ರೋಡ್ನಲ್ಲಿ ಯಾಕೆ ಬಂದೆ ಅಂದರೆ, ಒಂದು ಸಣ್ಣ ಕೆಲಸ ಇತ್ತು. ಆ ಕೆಲಸನ ಮಾಡ್ಕೊಂಡು ಮತ್ತೆ ಪುನಃ ಹೈವೇಗೆ ಹೋಗ್ಬೇಕು ನಾನು ಇವಾಗ. ಇಲ್ಲೇ ವಾಕ್ ಮಾಡ್ತೀನಿ ಈಗ. ಪೇಟೆಯಲ್ಲೆಲ್ಲ ಹೋದರೆ ಮೊಬೈಲೇ ನೋಡ್ತೀವಿ ಎಲ್ಲರೂ. ಓಕೆ ಸ್ನೇಹಿತರೆ, ಏನು ಕೆಲಸ ಇತ್ತು ಅದನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ನೈಟ್ ವ್ಲಾಗ್ ಮಾಡ್ಕೊಂತಾರ ಖುಷಿ ಆಗುತ್ತೆ. ಹೊಂಡ ಬರೋದು ರೋಡ್ ಮಧ್ಯೆ ದೊಡ್ಡ ಪೈಪ್ ಹಿಂದೇನೋ ಹೊಂಡ ತೆಗೆದ್ಬಿಟ್ಟಾರೆ. ಬೈಕಿಗೇನಷ್ಟು ಆಗಲ್ಲ, ಸ್ಕೂಟಿ ಆದರೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ ಬ್ಯಾಕಿಗೆ. ಒಂದೊಳ್ಳೆ ಹಂಪಿದೆ, ಎಲ್ಲಂತ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಮುಂದಿದೆ, ನಾನು ತುಂಬಾ ದೊಡ್ಡ ಇತ್ತು ಈ ಹಂಪು. ಈಗ ಹೋಗ್ತಾ 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 ತುಂಬ ಸಣ್ಣ ಆಗ್ತಾ ಹೋಗಿದೆ. ಸಣ್ಣ ಆಗಿದೆ. ಮೊಬೈಲ್ ಹಾಕಿರೋದು ನೋಡಿ, ಎಲ್ಲರೂ ಮೊಬೈಲ್ಗೆ ನೋಡ್ತಿರು. ನೀರೇನು ಆ ಕಡೆ ಹೋಗ್ತಿದ್ರಲ್ಲ. ಇಲ್ಲೆಲ್ಲ ರೋಡಲ್ಲೆಲ್ಲ ಲೈಟ್ಸನ್ನು ಹಾಕಬೇಕು, ಇಲ್ಲಾಂದರೆ ಏನು ಕಾಣಲ್ಲ. ಸ್ವಲ್ಪ ಮುಂದೆ ಹೋದರೆ ಕರ್ಕಿ ಅಂತ ಒಂದು ಊರು ಸಿಗುತ್ತೆ, ಒಂದು 5 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ. ಅಲ್ಲೆಲ್ಲ ಫುಲ್ ಲೈಟ್ಸನ್ನು ಹಾಕಿದ್ದಾರೆ ರೋಡಲ್ಲಿ. ಅಂದರೆ ಸ್ವಲ್ಪ ರೋಡಲ್ಲಿ ಜನ ಎಲ್ಲ ಜಾಸ್ತಿ ತಿರುಗ್ತಾರೆ ಅಲ್ಲೆಲ್ಲ, ಅದರಿಂದ ಅಲ್ಲೆಲ್ಲ ಲೈಟನ್ನು ಹಾಕಿದ್ದಾರೆ. ಈ ಕಡೆನೂ ತಿರುಗ್ತಾರೆ, ಆದರೆ ಅಲ್ಲಿ ಸ್ವಲ್ಪ ಊರಿರೋದ್ರಿಂದ, ಜಾಸ್ತಿ ಮನೆಗಳೆಲ್ಲ ಇರೋದ್ರಿಂದ ಸ್ವಲ್ಪ ಆಕ್ಸಿಡೆಂಟ್ ಇದೆಲ್ಲ ಆಗ್ತಿತ್ತು. ಆದ್ದರಿಂದ ಅಲ್ಲಿ ಲೈಟ್ಸನ್ನು ಹಾಕಿದ್ದಾರೆ. ಲಾರಿಗಳು ನೋಡಿ, ಹಿಂದ್ಗಡೆ ಲೈಟ್ ಇಲ್ಲ ಲಾರಿಗಳಿಗೆ. ನೈಟೆಲ್ಲ ತುಂಬ ಡೇಂಜರು. ನಮ್ಮ ಗಾಡಿಗೂ ಲೈಟ್ ಇಲ್ಲ ಅಂದರೆ ಹೋಗಿ ಹೊಡೆಯುವುದೇ. ಮತ್ತು ಸ್ವಲ್ಪ ಮುಂದೋದ್ರೆ ಒಳ್ಳೆ ಸಿಟಿ ಎಂಟ್ರಿ ಆಗ್ತೀವಿ ನಾವು. ಅಂದರೆ ಆವಾಗಲೇ ಹೇಳಿದ್ನಲ್ಲ, ಲೈಟ್ಸ್ ಎಲ್ಲ ಇದೆ ರೋಡಲ್ಲಿ ಹೇಳಿ. ಆ ಥರ ಇದ್ಬಿಟ್ರೆ ನೋಡಿ, ನನಗೇನು ಕಾಣಿಸ್ತಿಲ್ಲ. ನಿಮ್ಗೆ ಕಾಣಿಸ್ತಿರೋ ಅಷ್ಟಾಗಿ ಏನೂ ಕಾಣಿಸ್ತಿಲ್ಲ. ಇದು ಯಾರು ನಿಂತಿದ್ದಾನೆ ಅಂದರೆ ಕೂಲಿಂಗ್ ಗ್ಲಾಸ್ ಹೆಲ್ಮೆಟ್ ಹಾಕಿರೋದ್ರಿಂದ
ಏನು ಕಾಣಿಸ್ತಾನೆ ಇಲ್ಲ. ಮುಂದ್ಗಡೆ ಕಪ್ಪು ದನ ಏನಾದರೂ ಬಂದರೆ ಹೊಡ್ಕೊಳ್ಳೋದೇ ದನಕ್ಕೆ. ಮುಂದೆ ಹೋದರೆ ಲೈಟ್ಸಿಗೆ ಒಂದು ಸಿಟಿಗೆ ಎಂಟ್ರಿ ಆಗ್ತೀವಿ ನಾವು. ಆ ಥರ ಎಲ್ಲ ಇದ್ಬಿಟ್ರೆ ವೀಡಿಯೋ ಮಾಡಲಿಕ್ಕೂ ಖುಷಿನೇ, ಗಾಡಿ ಓಡಿಸ್ಲಿಕ್ಕೂ ಖುಷಿನೇ. ಗಾಡಿಗೆ ಹೆಡ್ಲೈಟೇ ಬೇಕಂತಿರಲ್ಲ, ಆ ಥರ ಲೈಟ್ಸ್ ಎಲ್ಲ ಇದ್ದರೆ ಒಂಥರ ಒಳ್ಳೆ ಫೀಲು ನೈಟೆಲ್ಲ. ನೋಡಿ ಲೈಟ್ಸ್ ಎಲ್ಲ ಯಾವ ಥರ ಕಾಣ್ತಿದೆ ಹೇಳಿ. ಇದು ಯಾವ ಬಸ್ ಅಂತಲೇ ಗೊತ್ತಾಗ್ತಿಲ್ಲ. ಗೌರ್ಮೆಂಟ್ ಬಸ್ಸಾ ಅಲ್ಲ KSRTC ಅಂತೂ ಅಲ್ಲ, ಸ್ಕೂಲ್ ಬಸ್ಸಾ ಏನಂತಲೇ ಗೊತ್ತಾಗಲಿಲ್ಲ ನನಗೆ. ನೋಡಿ ಈ ಥರ ಎಲ್ಲ ಇದ್ಬಿಟ್ರೆ ಗಾಡಿ ಹೆಡ್ಲೈಟೇ ಬೇಕಂತಿಲ್ಲ, ಎಷ್ಟೇ ದೂರದಲ್ಲಿ ಏನೇ ಇದ್ರೂ ಕಂಡುಬಿಡ್ತದೆ. ನಮ್ಮ ಹೊನ್ನಾವರದಲ್ಲೂ ಕೂಡ ಹಾಕಲಿಲ್ಲ ಈ ಥರ ಲೈಟ್ಸ್. ಆ ಕಡೆ ಕಾಸರಗೋಡು ಬ್ರಿಡ್ಜ್ ಎಂಟರ್ ಆಗುತ್ತಿದ್ದಂಗೆ ಸ್ವಲ್ಪ ಲೈಟ್ಸ್ಗಳಿವೆ. ಈ ಕಡೆಗೆ ನಮ್ಮ ಹೊನ್ನಾವರದಿಂದ ಒಂದು 7 ಕಿಲೋಮೀಟ್ರ್ವರೆಗೆ ಲೈಟ್ಸ್ ಇಲ್ಲ, ಏನೂ ಇಲ್ಲ ಹೈವೇಯಲ್ಲಿ. ನೋಡಿ ಇಲ್ಲಿ ಸ್ವಲ್ಪ ಲೈಟ್ ಇಲ್ಲ, ಈ ಕಡೆ ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ ಎಂತಕ್ಕೇನೋ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಲೈಟ್. ಮತ್ತು ನೋಡಿ ನಾಯಿ ಎಲ್ಲ ಈ ಥರ ಇದೆ. ನೋಡಿ ಈಗ ನಾಯಿ ಕಾಣ್ತಾ ಇದೆ ನನಗೆ, ಆದರೆ ಲೈಟ್ಸ್ ಎಲ್ಲ ಇಲ್ಲ ಅಂದ್ಬಿಟ್ರೆ ನಾಯಿನೂ ಕಾಣಲ್ಲ, ಏನೂ ಕಾಣಲ್ಲ. ಫುಲ್ NH ಹೈವೇ ಅಂದರೆ ಫುಲ್ ಲೈಟ್ಸ್ ಇರಬೇಕು, ತುಂಬಾ ಖುಷಿ ಆಗುತ್ತೆ ಗಾಡಿ ಓಡಿಸ್ಲಿಕ್ಕೂ ಕೂಡ. ರೋಡ್ ನೋಡಿಕೊಂಡು ಮತ್ತೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸೇ ಬರಲ್ಲ. ಇಲ್ಲೆಲ್ಲ ಲೈಟ್ಸ್ ಆಗಿಬಿಟ್ರೆ ಯಾವ ಸಿಟಿಗೂ ಕಡಿಮೆ ಅಲ್ಲ, ಯಾವ ಥರ ಆಗ್ತದೆ ನಮ್ಮ ಸಿಟಿ ಅನಿಸ್ತದೆ. ಇಲ್ಲೆಲ್ಲ ಆಕ್ಸಿಡೆಂಟ್ಗಳೆಲ್ಲ ತುಂಬಾ ಆಗ್ತಿರ್ತವೆ. ನೋಡಿ ನಾಯಿ ಹೋಯ್ತು, ನೋಡಿರ್ಬೇಕು. ನೋಡಿ ನಾವು ಸ್ವಲ್ಪ ಸ್ಪೀಡ್ ಇಟ್ಬಿಟ್ರೆ ಮಧ್ಯೆ ಬಂತು ಅಂದರೆ ಸ್ವಲ್ಪ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ನಾನು ಬಿದ್ದುಬಿಡ್ತೀನಿ. ಸಡನ್ನಾಗಿ ಬ್ರೇಕ್ ಹಾಕೋ ಥರನೂ ಇಲ್ಲ. ಇಲ್ಲಿ ಕಟ್ಟೊಡಿತೀನಿ, ಸುಮ್ಮನೆ ಮುಂದೆ ಹೋಗೋದು ಬೇಡ. ಊಟ ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿ ವಿಡಿಯೋ ಮಾಡುವಷ್ಟು ಏನು ಇಲ್ಲ ಈ ಕಡೆ ಎಲ್ಲ. ಸುಮ್ಮನೆ ಒಂದು ನೈಟ್ ಲಾಗ್ ಮಾಡುವ ಅಂತ ಹೋಗ್ಬಿಟ್ಟು ಬಂದೆ. ನೈಟ್ ಲಾಗೆಲ್ಲ ಮಾಡೋದಾದರೆ ಒಂದು ಅಟ್ಲೀಸ್ಟ್ ಒಂದು 20 ಕಿಲೋಮೀಟ್ರ್ ಆದರೂ ಹೋಗಬೇಕು. ನಾ ಈಗ ಬಂದಿದ್ದು ಒಂದು 8 ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆಯಿಂದ. ಬೆಳಗಿನ ಹೊತ್ತಾದರೆ ಏನಾದರೂ ಕಾಣಿಸ್ತದೆ ರೋಡ್ನಲ್ಲಿ, ಏನೂ ಕಾಣಿಸಲ್ಲ. ಈಗ ಬರೀ ಲೈಟ್ಸನ್ನು ನೋಡ್ಕೊಂಡು ಹೋಗೋದು ಅಷ್ಟೇ ಲಾಗ್ ಮಾಡೋದಾದರೆ. ಮತ್ತೇನಾದರೂ ಪಕ್ಕದಲ್ಲಿ ಏನಾದರೂ ಒಳ್ಳೆ ಸೀನ್ಗೆ ನಿಂತು ಅಂದರೆ ಏನೂ ಕಾಣಲ್ಲ. ಇದು ನಮ್ಮೂರಿನ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ. ಈ ಕಡೆ ಇಲ್ಲೊಂದು ಲೆಫ್ಟಿಗೆ ರೋಡ್ ಇದೆ, ನೋಡ್ತಿದ್ರು. ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಬರೋದಾದ್ರೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕು. 6 ಕಿಲೋಮೀಟ್ರ್ ಏನೋ ಆಗುತ್ತೆ, ಮೋಸ್ಟ್ಲಿ 6-7 ಕಿಲೋಮೀಟ್ರ್ ಏನೋ ಆಗುತ್ತೆ. ಬಸ್ ಸ್ಟ್ಯಾಂಡ್ ಅಷ್ಟೇನು ದೂರ ಇಲ್ಲ, ಒಂದು 1.5 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ನಂಗೆ ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದು ತುಂಬಾ ಮಜಾ, ಏನಂತ ಗೊತ್ತಿಲ್ಲ. ಟ್ರೈನಲ್ಲಿ ಹೋಗೋದಂದ್ರೆ ತುಂಬಾ ನನಗೆ ಎಲ್ಲಾದರೂ ಹೋಗಿ ಬರುವ ಅನ್ನಿಸಿದ್ರೆ. ನಾನು ಗೋವಾ ಎಲ್ಲ ಹೋಗುವಾಗ ಬೆಳಗ್ಗೆ 10 ಗಂಟೆಗೇನೋ ಟ್ರೈನ್ ಬರುತ್ತೆ, 10-11 ಗಂಟೆಗೇನೋ. ಅದೇ ಟ್ರೈನಲ್ಲಿ ಹೋಗಿ ರಿಟರ್ನ್ ಅದೇ ಟ್ರೈನ್ ವಾಪಸ್ ಬರುತ್ತೆ, ಅದು ಮಂಗಳೂರಿಂದ ಬರುತ್ತೆ. ಅದೇ ಟ್ರೈನಿಗೆ ವಾಪಸ್ ಬಂದುಬಿಡ್ತೀನಿ. ಅಲ್ಲಿ ಜಾಸ್ತಿ ಹೊತ್ತೇನು ಇರಲ್ಲ ಟ್ರೈನಲ್ಲಿ ಹೋದಲ್ಲಿ. ಮಡ್ಗಾಂವರೆಗಿದೆ, ಅಲ್ಲಿ ಓನ್ಲಿ 1 ಅವರ್ ಏನೋ ಇರ್ತದೆ ಅಷ್ಟೇ. 2 ಗಂಟೆಗೇನೋ ರೀಚ್ ಆಗ್ತದೆ, 3 ಗಂಟೆಗೇನೋ ಅಲ್ಲಿಂದ ರಿಟರ್ನ್ ಬಿಡ್ತದೆ. 4-5 ಗಂಟೆಗೆ ವಾಪಸ್ ನಮ್ಮ ಊರಿಗೆ ತಂದು ಬಿಡ್ತಾರೆ. ಜಾಸ್ತಿ ಸ್ಪೀಡ್ ಹೊಡಿಲಿಕ್ಕೆ ಆಗಲ್ಲ, ಏನಕ್ಕಂದರೆ ಮೊಬೈಲ್ ಹಾಕೊಂಡಿದ್ದೀನಿ ಮೌಂಟಿಗೆ. ಕಿತ್ತು ಬಿತ್ತು ಅಂದರೆ ಮತ್ತೆ ಎಲ್ಲ ಕಲಾಸ್ ಎಲ್ಲ ಡೇಟಾ ಎಲ್ಲ ಇರೋದು ಮೊಬೈಲಲ್ಲೇ. ಮೆಮೊರಿ ಕಾರ್ಡು ಇಲ್ಲ ನನ್ನ ಮೊಬೈಲಲ್ಲಿ. ನೋಡಿ ಇಲ್ಲೆಲ್ಲ ಕತ್ಲು ಯಾವ ಥರ ಕಾಣ್ತಿದೆ ಅಂದರೆ ಕರೆಕ್ಟಾಗಿ ಲೈಟ್ ಅಪ್ ಡೌನ್ ಮಾಡಿದ್ರೆ ಮಾತ್ರ ಮುಂದ್ಗಡೆ ಏನಿದೆ ಅಂತ ಕಾಣಿಸುತ್ತೆ. ಈ ಲಾರಿ ಅವ್ರು ನೋಡಿ ರಾತ್ರಿ ಯಾವ ಥರ ಹೊಡಿತರು. ಮೋಸ್ಟ್ಲಿ ದೀಪಾವಳಿಗೆ ಹಾಕಿದ ಲೈಟ್ ಇನ್ನೂ ತೆಗಿಲಿಲ್ಲ ಅನಿಸುತ್ತೆ. ನೋಡಿ ಇಲ್ಲೊಂದು ನಾಯಿ ಹೋಗ್ತಾ ಇದೆ ರೋಡ್ನಲ್ಲಿ. ಈ ಥರ ನಾಯಿ ಎಲ್ಲ ಬಂದುಬಿಟ್ರೆ ಮಧ್ಯ ರೋಡ್ನಲ್ಲಿ ಬಂದುಬಿಡ್ತೇವೆ. ಮತ್ತು ಯಾರಾದರೂ ಓಡಿಸ್ತಾರೆ ಪಕ್ಕದಿಂದ, ಆವಾಗ ಏನಾಗುತ್ತಂದರೆ ಒಂದೇ ಸಲ ಸಡನ್ನಾಗಿ ಮಧ್ಯದಲ್ಲಿ ಬಂದುಬಿಡ್ತವೆ. ಇವ್ರು ಏನು ಮಾಡ್ತಾರಂತ ಗೊತ್ತಿಲ್ಲ. ರೇಸ್ ಹೊಡ್ಕೊಂಡು ಬಂದರು ಮತ್ತೆ ಸೈಡ್ ಹಾಕ್ತರು ಗಾಡಿನ. ಆ್ಯಕ್ಷನ್ ಕ್ಯಾಮ್ರಾ ಹಾಕುವ ಅಂದರೆ ನೈಟಲ್ಲಿ ಅದರಲ್ಲಿ ಎಂಥದ್ದು ಕಾಣೋದೇ ಇಲ್ಲ. ಒಂದು ಗಾಡಿ ಮುಂದೆ ಸಣ್ಣ ಬ್ಯಾಟ್ರಿ ಲೈಟ್ ಹೊರದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಕ್ಲಿಯಾರಿಟಿನೂ ಸಿಗುತ್ತೆ. ನೋಡಿ ಗ್ಯಾಸ್ ಟ್ಯಾಂಕರೆಲ್ಲ ಯಾವ ಥರ ಹೊಡಿತರು, ಕಡೆ ಎಲ್ಲೆಲ್ಲ ಅಡ್ಡ ಬಿಟ್ಕೊಂಡು ಹೊಡಿತರು. ಯಾರು ಗುರು ಇಷ್ಟು ಹತ್ತಿರದಿಂದ ಹೋದ.
ಹಂಗಾರೆ ಲೈಟ್ ಇಲ್ಲ, ಏನೂ ಇಲ್ಲ, ಟರ್ನಿಂಗ್ ಸಿಗ್ನಲ್ ಇಲ್ಲ. ಒಂದು ಸಲ ಲೆಫ್ಟಿಗೆ ಬಂದ, ನಾವು ಸ್ವಲ್ಪ ಸ್ಪೀಡ್ ಇಟ್ಬಿಟ್ರೆ ಸೀದಾ ಹೊಡ್ಕೊಳ್ಳೋದೆ. ರೋಡಿಗೆ ಗಾಡಿ ತೊಗೊಂಡ್ಬರ್ತಾರೆ ಮತ್ತೊಬ್ಬರನ್ನು ಸಾಯಿಸ್ಲಿಕ್ಕೆ. ನೋಡಿ ಯಾರೋ ನಿಂತ್ಕೊಂಡಿದ್ದಾರೆ ಅಲ್ಲಿ ರೋಡಲ್ಲಿ ದಾಟಲಿಕ್ಕೆ. ಆದರೆ ರೋಡ್ ದಾಟೋದು ದೊಡ್ಡದಲ್ಲ, ಅಲ್ಲಿ ನಿಂತ್ಕೊಂಡು ಸೊ ಗಾಡಿಗಳಿಗೆಲ್ಲ ಕಾಣಲ್ಲ. ಈಗ ಇಲ್ಲಿ ರೋಡಲ್ಲಿ ಲೈಟೆಲ್ಲ ಇಲ್ಲದೇ ಇರೋದ್ರಿಂದ ಏನೂ ಕಾಣಿಸಲ್ಲ. ಅದು ತುಂಬಾ ಪ್ರಾಬ್ಲಮ್ಮು ನಮ್ಮೂರಲ್ಲಿ ಅಂತಲ್ಲ, ಕೆಲವೊಂದು ಊರುಗಳಲ್ಲಿ ಇರ್ತದೆ ಆ ಸಮಸ್ಯೆ. ಈಗ ಯಾರಾದರೂ ಸತ್ತೋದು ಬಂದಾಗ ಅಲ್ಲಿ ಬಂದು ಕಂಬನ ನೆಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಮ್ಮದು ಸರ್ಕಲ್ ಬಂತು, ಇವಾಗ ನಾನು ಕೂಡ ಹೋಗ್ತೀನಿ. ಇವತ್ತಿನ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜಾಸ್ತಿ ನಾನು ಮಾತಾಡಲಿಲ್ಲ. ಇಲ್ಲೊಂದು ಹಂಪ್ ಮಾಡಿ ಯಾರಾದಕ್ಕೋಸ್ಕರ ಎಲ್ಲ ಗಾಡಿ ಕೂಡ ಸ್ಟಾಪ್ ಆಗ್ತಾಯಿವೆ, ಕೆಲವೊಂದು ಗಾಡಿಗಳು ಹಾರಿಸ್ಕೊಂಡು ಹೋಗ್ತಾಯಿವೆ. ಇವತ್ತಿನ ಈ ವಿಡಿಯೋ ಹೆಂಗೆ ಇಷ್ಟ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಹತ್ತಿರ ಇದ್ದೀನಿ ನಮ್ಮ ಮನೆ ಹತ್ರ, ಮತ್ತು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ವಿಡಿಯೋ ತುಂಬಾ ದೊಡ್ಡಾಗಿರ್ತದೆ. ಅದರಿಂದ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಂಗೆ ಇಷ್ಟ ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಬೈ ಬಾಯ್.